ಹಿಜಾಬನ್ನು ನಿಷೇಧ ಮಾಡಿತ್ತು ಶಾಲಾ ಕಾಲೇಜುಗಳಲ್ಲಿ. ಆದರೆ ಇದೀಗ ಮತ್ತೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾವು ವಾಪಸ್ ಪಡ್ತೀವಿ ಅಂತ. ಏನು ಹೇಳ್ತೀರಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್, ಸಿದ್ದರಾಮಯ್ಯ ಸರ್, ಡಿ ಕೆ ಶಿವಕುಮಾರ್ ಸಾರು, ಜಮೀರ್ ಅಹಮದ್ ಖಾನ್ ಸಾರು ಮತ್ತು ಯು ಟಿ ಖಾದರ್ ಸರ್, ಇವರಿಗೆಲ್ಲ ಕಾಂಗ್ರೆಸ್ ಜನಗಳಿಗೆ, ಎಲ್ಲ MLA MP ಗಳಿಗೆ ಎಷ್ಟು ನಮಗೆ ಹೆಲ್ಪ್ ಮಾಡೋರೆ. ದಯವಿಟ್ಟು ನಮಗೆ ಭಾಳ ಅನುಕೂಲವಾಗಿ ಇದು ಮಾಡಿಕೊಟ್ಟವ್ರೆ ನಮಗೆ. ನಾನು ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಇಲ್ಲ ಸರ್, ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಈ ಸಂದರ್ಭದಲ್ಲಿ ಅದನ್ನು ವಾಪಸ್ ಪಡೆಯುವಂಥದ್ದು ಸರಿಯಲ್ಲ ಎಂಬ ಮಾತುಗಳನ್ನ BJP ನಾಯಕರು ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ನಮಗೆ ಭರವಸೆ ಇದೆ ಸರ್ ಅವ್ರ ಕೋರ್ಟ್ ಮೇಲೆ. ನಮ್ಮ ಪರವಾಗಿ ತೀರ್ಮಾನ ಆಯ್ತಿದೆ ಅಂತ ನನಗೆ ಕಾನ್ಫಿಡೆನ್ಸ್ ಐತೆ. ಈಗ ದೇವರು ಒಳ್ಳೆ ಕೆಲಸ ಮಾಡವನೆ, ಇನ್ನು ಮುಂದೇನೂ ಆಗಿ ಒಳ್ಳೇದಾಗ್ತದೆ. ಅಲ್ಲ, ಆ ತೀರ್ಪು ಬರೋಕ್ಕೆ ಮುಂಚೆನೇ ಈ ವಾಪಸ್ ತಗೊಂಡಿರುವಂಥದ್ದು ಸರ್ಕಾರದ ನಡೆ ಸರಿಯಲ್ಲ ಅಂತ ಆರೋಪ. ಅದು ತಪ್ಪು ಸರ್, ಅವ್ರು ಹೇಳ್ತಾರೆ. ಅದು ತೀರ್ಮಾನ ಹೇಳಿದ್ದಾರೆ, ಆಯ್ತಿದೆ. ನಮ್ಮ ಮಕ್ಕಳ ಮೇಲೆ ನಮಗೆ ಭಾಳ ಭರವಸೆ ಇದೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ನಮಗೆ ಭಾಳ ಭರವಸೆ ಇದೆ. ಅದು ನಮ್ಮ ಪರವಾಗಿ ತೀರ್ಮಾನ ಆಯ್ತಿದೆ. ಸರ್, ಯಾವ ರೀತಿ ತೊಂದರೆ ಆಗ್ತಿತ್ತು ಸರ್ ಹಿಜಾಬಿನ ನಿಷೇಧದಿಂದ? ಏನಾದ್ರು ಯಾವ ರೀತಿ ತೊಂದರೆ ಆಗ್ತಿತ್ತು ಅಂತ ವಿದ್ಯಾರ್ಥಿ? 1 ವರ್ಷದಿಂದ ಮಕ್ಕಳಿಗೆ ಭಾಳ ಎಜುಕೇಷನ್ನಲ್ಲಿ ಪ್ರಾಬ್ಲಮ್ ಆಯಿತು. ಬೇರೆ ಕಾಲೇಜ್ಗಳಲ್ಲಿ ಇಲ್ಲಿ ಯೂನಿವರ್ಸಿಟಿಗಳು ಚೇಂಜ್ ಇರೋದ್ರಿಂದ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ಅಂದರೆ ಫರ್ದರ್ ಮತ್ತೆ ಫಸ್ಟಿಂದ ಬರಬೇಕು. ಈ ಸ್ಥಿತಿ ರೂಲ್ಸ್ಗಳಿದೆ. ಅದರಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಭಾಳ ತೊಂದರೆ ಆಗಿಬಿಟ್ಟಿತ್ತು. ಈಗ 1 ವರ್ಷದಿಂದ ಕಷ್ಟ ಎತ್ತಿರೋದು ಮಕ್ಕಳಿಗೆ ಈಗ ಅನುಕೂಲವಾಗಿ ಆಗಿದೆ. ನಮಗೆ ಭರವಸೆ ಇದೆ, ಇನ್ನು ಮುಂದೆ ಮಕ್ಕಳು ಓದ್ತಾರೆ. ಒಂದು 85,000 ಚಿಲ್ಲರೆ ಮಕ್ಕಳಿಗೆಲ್ಲ ಎಜುಕೇಷನ್ ಹೋಗೈತೆ ಅವ್ರದ್ದು. ಇನ್ನು ಮುಂದೆ ಮಕ್ಕಳದ್ದು ಎಜುಕೇಷನ್ ಬರ್ತದೆ, ಮಕ್ಕಳು ಓದ್ತಾರೆ ಅಂತ ಭರವಸೆ ಇದೆ. ಅಲ್ಲ ಸರ್, ಅದು ಮತ್ತೊಂದು ಕಡೆ ಕೇಸರಿ ಸಾಲ ಹಾಕೊಂಡು ಬರ್ತೀವಿ ಅಂತ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಹೇಳುವಂಥದ್ದು, ಆ ಥರ ತೊಂದರೆ ಆಗುತ್ತೆ ಅಂತ. ಸರ್, ಅವ್ರವ್ರದ್ದು ಧರ್ಮದ ಅವ್ರವ್ರ ಪರವಾಗಿ ಇದು ಮಾಡಿದ್ರೆ ನಾವೇನು ಅದಕ್ಕೇನು ಬೇಡ ಅನ್ನಲ್ಲ. ಈಗ ನಮ್ಮ ಧರ್ಮದಿಂದ ನಾವು ಮಕ್ಕಳಿಗೆ ಸಣ್ಣ ವಯಸ್ಸಿಂದನೂ ನಾವು ಅದು ಕಂಟಿನ್ಯೂ ಮಾಡ್ಕೊ ಬರ್ತಾಯಿದ್ದೀವಿ. ನಮ್ಮ ತಂದೆ ತಾಯಿ ನಮಗೆ ಕಲಿಸಿರೋದು, ನಾವು ಧರ್ಮದ ಪರವಾಗಿ ಮಾಡ್ತಾಯಿದ್ದೀವಿ. ಈಗೀಗ ಮಧ್ಯದಲ್ಲಿ ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಾ ಇರೋದು ಇದು ಸರಿ ಇಲ್ಲ. ಅಂದರೆ ಸ್ವಾಗತನ ಸರ್ ಸಿದ್ದರಾಮಯ್ಯನವರ? ನಮಗೆ ಭಾಳ ಖುಷಿಯಾಯಿತು. ಸಿದ್ದರಾಮಯ್ಯ ಸರ್ಗೆ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದವ್ರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ.